ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ ನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಜ್ಞಾನೇನೈವ ಪರಂಪದಂ. ಯಾವುದೇ ಕೆಲಸವನ್ನು ಮಾಡಲಿ ಜ್ಞಾನಪೂರ್ವಕವಾಗಿ ಮಾಡಬೇಕು. ಕೇವಲ ಮೂಢನಂಬಿಕೆಯಿಂದ ಯಾರೋ ಮಾಡಿದ್ದಾರೆ ಎಂಬತಕ್ಕಂಥದ್ದಾಗಿ ತಿಳಿದು ಮಾಡುವುದಕ್ಕಿಂತಲೂ ಕೂಡ ಎಲ್ಲ ಕರ್ಮಗಳೂ ಕೂಡ ಜ್ಞಾನೇ ಪರಿಸಮಾಪ್ಯತೆ ಅಂತಾನೆ ಭಗವಂತ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಜ್ಞಾನಪೂರ್ವಕವಾದಾಗ ಮಾತ್ರ ಅದು ಪರಿಸಮಾಪ್ತಿಯನ್ನು ಹೊಂದತ್ತೆ. ಹಾಗಾಗಿ ಹಿಂದಿನ ಪದ್ಯಗಳಲ್ಲಿ ಜಗನ್ನಾಥದಾಸರು ಎಲ್ಲೆಲ್ಲಿ ಯಾವ್ಯಾವ ಭಗವದ್ ರೂಪಗಳಿದೆ ಎಂಬುದನ್ನು ತಿಳಿದು ನಾವು ಚಿಂತನೆ ಮಾಡಿ ಭಗವನ್ನಾಮಸ್ಮರಣೆಯನ್ನು ಮಾಡಿದರೆ ಹೆಚ್ಚಿನ ಫಲ ಬರುತ್ತೆ ಎನ್ನುವುದನ್ನು ಹೇಳಿದರು. ಅದನ್ನು ಮಾಡದೇ ಇದ್ದರೆ ಹೇಗಾಗತ್ತೆ ಅಂತ ಉದಾಹರಣೆ ಪೂರ್ವಕವಾಗಿ ಹೇಳ್ತಾರೆ. ಸತ್ಕರ್ಮವೇ ಆಗಿರಬಹುದು, ಜ್ಞಾನಪೂರ್ವಕವಾಗಿ ಮಾಡಬೇಕು. ಯಾವುದೇ ಒಂದು ಕರ್ಮ ಸಂಧ್ಯಾವಂದನೆ ಮಾಡುವಾಗ ವೇದ ಮಂತ್ರ ಹೇಳ್ತೇವೆ, ಪ್ರೋಕ್ಷಣ ಮಾತು ಮಾಡಿಕೊಳ್ತೇವೆ, ಮಾರ್ಜನೆ ಆಪೋ ಹಿಷ್ಟಾಮಯೋ ಭುವ ಅಂತ. ಆ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳದೆ ಸಂಕಲ್ಪ ಮಾಡುವಾಗ ಉತ್ತರಾಯಣ, ದಕ್ಷಿಣಾಯನ, ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಇವುಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಮಾಡಿದರೆ ಅದು ಜ್ಞಾನಶೂನ್ಯರಾಗಿ ಸತ್ಕರ್ಮವನ್ನು ಮಾಡಿದರೆ ಭಗವದ್ ಅನುಗ್ರಹವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ 28ನೇ ಪದ್ಯದಲ್ಲಿ ಯಾವ ರೂಪಗಳಿಗೆ ಯಾವ ರಸವನ್ನು ಅರ್ಪಣೆ ಮಾಡಬೇಕು. ಅನೇಕ ರಸಗಳಿದೆ, 6 ರಸಗಳು ಅಂತ ಹೇಳಿದರು ಹಿಂದಕ್ಕೆ. ಆ 6 ರಸಗಳನ್ನು ಸಾರ, ನಿಸ್ಸಾರ, ಸ್ಥೂಲ, ಪ್ರವಿವ್ಯಕ್ತ, ನಂದ ಏನು ಹೇಳಿದರು. ಇದನ್ನು ಯಾವ್ಯಾವ ರೂಪಗಳಿಗೆ ಅರ್ಪಣೆ ಮಾಡಬೇಕು ಅನ್ನೋದನ್ನು ತಿಳಿಯದೆ ನಾವು ದೊಡ್ಡ ಸದಾಚಾರ ಸಂಪನ್ನರು, ನಾವು ದೊಡ್ಡ ಜ್ಞಾನಿಗಳ ವಂಶದಲ್ಲಿ ಬಂದಿದ್ದೇವೆ, ಸ್ವಾಮಿಗಳ ವಂಶದಲ್ಲಿ ಬಂದಿದ್ದೇವೆ, ದಾಸರ ವಂಶದಲ್ಲಿ ಬಂದಿದ್ದೇವೆ, ಆಚಾರ್ಯರ ವಂಶದಲ್ಲಿ ಬಂದಿದ್ದೀವಿ ಅಂತಂದರೆ ಆ ಪೂಜೆ ನಿಷ್ಫಲವಾಗತ್ತೆ. ಅದಕ್ಕಾಗಿ ಜಗನ್ನಾಥದಾಸರು ಭಗವಂತನಿಗೆ ಯೋಗ್ಯವಾದ ಭೋಗ್ಯ ರಸಗಳ ಜ್ಞಾನ ಅದು ನಮ್ಮ ಪುರುಷಾರ್ಥಗಳು ಸಾಧನೆ ಆಗಲಿಕ್ಕೆ ಕಾರಣವಾಗತ್ತೆ ಎನ್ನುವುದನ್ನು ಜಲಗತೋಡುಪ ನಮಲ ಬಿಂಬವ ಮೆಲುವೆವೆಂದತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈವಂತೆ ಹಲಧರಾನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜರಾವೆಂದು. ಪದಚ್ಛೇದ. ಜಲ, ಗತ, ಉಡುಪನ, ಅಮಲ, ಬಿಂಬವ, ಮೆಲುವೆ ಎಂದು ಅತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನ ಗೈವಂತೆ. ಹಲಧರ ಅನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷ ಅರ್ಥಗಳ ಸತ್ಕುಲಜರು ಆವೆಂದು. ನೀರಿನಲ್ಲಿ ಚಂದ್ರನ ಬಿಂಬ ಬಿದ್ದಿರುತ್ತೆ. ಆ ಚಂದ್ರನ ಬಿಂಬವನ್ನು ನೋಡಿ ಇದೊಂದು ಯಾವುದೋ ಒಂದು ಪದಾರ್ಥ ತಿನ್ನಲಿಕ್ಕೆ ಯೋಗ್ಯವಾದದ್ದು ಅಂತ ತಿಳ್ಕೊಂಡು ಆ ನಿರ್ಮಲವಾದ ಚಂದ್ರನ ಪ್ರತಿಬಿಂಬವನ್ನು
ನಾನು ತಿಂತೀನಿ ಅಂತ ಸಂಭ್ರಮದಿಂದ ಜಲಚರ ಪ್ರಾಣಿಗಳು ಸದಾ ಪ್ರಯತ್ನ ಮಾಡುವಂತೆ ಪರಮಾತ್ಮನಿಗೆ ಯೋಗ್ಯವಾದ ರಸಗಳ ರಹಸ್ಯ ಸ್ವರೂಪವನ್ನು ತಿಳಿಯದೆ ಪೂಜೆಯನ್ನು ಮಾಡ್ತಾ ತಾವು ಸತ್ಕುಲ ಪ್ರಸೂತರು ಎಂದುಕೊಂಡು ಪುರುಷಾರ್ಥಗಳನ್ನು ಪಡೆಯಲಿಕ್ಕೆ ಹಂಬಲಿಸ್ತಾರೆ. ಇದಾಗಲ್ಲ ಅಂತಾರೆ ಜಗನ್ನಾಥದಾಸರು. ಆದ್ದರಿಂದ ಜಲಚರ ಪ್ರಾಣಿಗಳು, ಮೀನು ಮೊದಲಾದ ಪ್ರಾಣಿಗಳು ನೀರಿನಲ್ಲಿ ಬಿದ್ದ ಚಂದ್ರನ ಪ್ರತಿಬಿಂಬ ಇದು ಅಂತ ತಿಳಿಯದೆ ಇದು ಚಂದ್ರನೇ ತಿನ್ನಲಿಕ್ಕೆ ಯೋಗ್ಯವಾದ ಆಹಾರವೇ ಅಂತ ತಿಳಿದು ತಿನ್ನಲಿಕ್ಕೆ ಹಾತೊರೆಯುತ್ತಾವೆ. ಹಾಗೆ ಅಲ್ಪರಿಗೆ ಪರಮಾತ್ಮನಿಗೆ ಭೋಗ್ಯವಾದ ರಸಗಳ ರಹಸ್ಯ ತಿಳಿಯೋದಿಲ್ಲ. ನಾವು ಉಣ್ಣುವ ಸ್ಥೂಲ ರಸವನ್ನೇ ಪರಮಾತ್ಮನು ಊಟ ಮಾಡ್ತಾನೆ, ಅದರ ಶೇಷವನ್ನೇ ಪ್ರಸಾದ ಅಂತ ನಾವು ಉಣ್ತೇವೆ, ಪುರುಷಾರ್ಥಗಳಿಗೆ ಭಾಗಿಯಾಗುತ್ತೇವೆ, ನಾವು ಸತ್ಕುಲ ಪ್ರಸೂತರು ಅಂತ ತಿಳ್ಕೊಳ್ತಾರೆ. ವಸ್ತುತಃ ಪರಮಾತ್ಮ ಉಣ್ಣುವ ಪರಮಾತ್ಮನಿಗೆ ಯೋಗ್ಯವಾಗಿರುವ ಬೇರೆ ಸ್ವಾಕ್ಯ ರಸ ಇದೆ. ನಾವು ಉಣ್ಣುವ ಸ್ಥೂಲ ರಸವನ್ನು ಕೂಡ ಹರಿತಾನುಂಡು ಪ್ರಸಾದ ರೂಪವಾಗಿ ನಮಗೆ ನೀಡುತ್ತಾನೆ ಎಂಬುದಷ್ಟೇ, ಉಣುತ್ತಾನೆ ಎಂಬತಕ್ಕಂಥ ಈ ರಹಸ್ಯವನ್ನು ಅರಿಯದೆ ಅಲ್ಪರು ಸಾಮಾನ್ಯರಾದ ಅಜ್ಞಾನಿಗಳು ನಾವು ಪೂಜೆ ಮಾಡಿದ್ದೇವೆ, ಪ್ರಸಾದ ಊಟ ಮಾಡಿದ್ದೇವೆ, ಅದರಿಂದ ನಮಗೆ ಪುರುಷಾರ್ಥಗಳು ಸಿಗತ್ತೆ ಅಂತ ಭ್ರಮೆಗೆ ಒಳಗಾಗುತ್ತಾರೆ. ಹರಿಗೆ ಯೋಗ್ಯವಾದ ರಸವನ್ನು ಮಾತ್ರ ಹರಿ ಊಟ ಮಾಡ್ತಾನೆ ಎಂಬುದನ್ನು ನಾವು ತಿಳಿಯಬೇಕು. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬ ತೆರದಲ್ಲಿ ಹರ್ಭಕನು ತಾನುಂಡು ಉಳಿಸುವನು. ಗರ್ಭಿಣಿ ಸ್ತ್ರೀ ಉಂಡ ರಸವನ್ನು ಮಗುವಿಗೆ, ತಾಯಿಗೆ ಉಂಡದ್ದನ್ನು ಮಗುವಿಗೆ ಹೊಂದಿಸಿಕೊಡುವಂತೆ ಮಗು ಉಣ್ಲಿಕ್ಕಾಗೋದಿಲ್ಲ ಹಾಗೆ ಎಂಬುದನ್ನು ತಿಳಿಯಬೇಕು. ಪರಮಾತ್ಮನದು ಯಾವುದು ನಮ್ಮದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮಹಾಭಾರತದ ಒಂದು ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಲಕ್ಷಣಾ ಸ್ವಯಂವರಕ್ಕೆ ಹೋಗಿರ್ತಾನೆ. ಅನೇಕ ರಾಜರು ಸ್ಪರ್ಧೆ ಮಾಡಲಿಕ್ಕೆ ಬಂದಿರ್ತಾರೆ, ಸೋತೋಗುತ್ತಾರೆ, ಸೋತಿ ಹಿಂತಿರುಗಿ ಬಿಡ್ತಾರೆ. ಎಲ್ಲ ರಾಜರು ಬಂದಿರ್ತಾರೆ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದುರ್ಯೋಧನ, ಅನೇಕರು ಬಂದಿರ್ತಾರೆ. ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ಭೀಮ ಮಾತ್ರ ಸ್ಪರ್ಧೆ ಮಾಡೋದಿಲ್ಲ. ಯಾಕೆಂದ್ರೆ ಆ ಬಿಲ್ಲಿನ ಕಡೆಗೆ ನೋಡುವುದೂ ಇಲ್ಲ, ಸ್ವಯಂವರದಲ್ಲಿ ಹೆಣ್ಣಿನ ಕಡೆಗೂ ನೋಡೋದಿಲ್ಲ. ಯಾಕೆ ಅಂದರೆ ಇದು ನಂದಲ್ಲ, ಈ ಹೆಣ್ಣು ನಂದಲ್ಲ, ಆ ಭಗವಂತನಿಗೆ ಯೋಗ್ಯವಾದದ್ದು ಆ ಹೆಣ್ಣು ಎನ್ನುವ ಜ್ಞಾನ ನಮಗಿರಬೇಕು. ಅದು ಭೀಮಸೇನ ದೇವರಿಗಿತ್ತು. ಕೃಷ್ಣ ಪರಮಾತ್ಮ ಸ್ಪರ್ಧೆ ಮಾಡಿದ, ಗೆದ್ದುಕೊಂಡಿದ್ದನ್ನು ನೋಡಿ ಸಂತೋಷಪಟ್ಟ. ಹಾಗೆ ಹರಿಗೆ ಯೋಗ್ಯವಾದ ರಸವನ್ನು ಬ್ರಹ್ಮಾದಿ ದೇವತೆಗಳು ಸರ್ವಜ್ಞರಾದ್ದರಿಂದ ಆ ರಸವನ್ನು ತಿಳಿದರೂ ಕೂಡ ಅನುಭವಿಸೋದಿಲ್ಲ. ತಿಳಿಯೋದು ಬೇರೆ, ಅನುಭವಿಸೋದು ಬೇರೆ. ಆಹಾರ ಪದಾರ್ಥವನ್ನು ಮತ್ತು ಫಲಪುಷ್ಪಗಳನ್ನು ಪೂಜೆಗಾಗಿ ತರ್ತೀವಿ, ಅವುಗಳ ಸುಗಂಧ ಮೂಗಿಗೆ ತಿಳಿದರೂ ಅದನ್ನು ಅನುಭವಿಸೋದಿಲ್ಲ. ಇದು ನೋಡಿ ಸ್ಪೆಷಾಲಿಟಿ. ಇದು ಯಾರ ಮಾನವರಿಗೆ ಸಾಧ್ಯ? ಇದು ನಾವು ಜ್ಞಾನಪೂರ್ವಕವಾಗಿ ಮಾಡೋದು ಅಂತ. ಅಡುಗೆ ಮಾಡ್ತಾ ಇರ್ತೇವೆ, ದೇವರ ನೈವೇದ್ಯಕ್ಕೆ ಅನ್ನ ಮಾಡ್ತಾ ಇರ್ತೇವೆ, ದೊಡ್ಡ ದೊಡ್ಡ ಅಡುಗೆ ಮಾಡ್ತಾರೆ, ಸ್ವೀಟ್ಗಳು ಮಾಡುವಾಗ ವಾಸನೆ ಬರುತ್ತೆ, ಖಾರ ಮಾಡುವಾಗ ಕುದಿಯುವಾಗ ವಾಸನೆ ಬರುತ್ತೆ. ಇದು ನಮಗೆ ಯಾವತ್ತೂ ಕೂಡ ನಮಗೆ ತಿಳಿಯುತ್ತೆ, ಆದರೆ ಅನುಭವಿಸಬಾರದು. ಇದನ್ನೇ ಜಗನ್ನಾಥದಾಸರು ಜಲಗತೋಡುಪ ನಮಲ ಬಿಂಬವ ಮೆಲುವೆವೆಂದತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನ ಕೈವಂತೆ ಹಲಧರಾನುಜ ಭೋಗ್ಯರಸಗಳ ನೆಲೆಯನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲ ಜರಾವೆಂದು. ಇನ್ನೊಂದು ಮಾತನ್ನು ಜಗನ್ನಾಥದಾಸರು ಹೇಳ್ತಾರೆ, ನಾವು ಊಟ ಮಾಡೋದನ್ನು ದೇವರು ಊಟ ಮಾಡೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಮೊದಲಾದ ಅವತಾರಗಳಲ್ಲಿ ಬಂದಾಗ ಪ್ರಾಕೃತ ಅನ್ನವನ್ನು ದೇವರು ಊಟ ಮಾಡ್ತಾನೆ ಅಂತ. ಅದನ್ನು ಮುಂದಿನ ಈ ಪದ್ಯದಲ್ಲಿ ಹೇಳ್ತಾರೆ. ಅಖಿಲ ಚೇತನರಿಗೆ ಭೋಗ್ಯವಾದ ರಸವನ್ನು ಕೂಡ ಪರಮಾತ್ಮ ಊಟ ಮಾಡ್ತಾನೆ. ಊಟ ಮಾಡೋದು ಅನ್ನೋದು ಬಹಳ ಬಗೆಯಾಗಿರುತ್ತೆ. ಅದನ್ನು ಈ ಪದ್ಯದಲ್ಲಿ ಹೇಳ್ತಾರೆ. 29ನೇ ಪದ್ಯದಲ್ಲಿ ದೇವ ಋಷಿ ಗಂಧರ್ವ ಪಿತೃ ನರದೇವ ಮಾನವ ಧನುಜ ಗೋಜ ಖರಾರಿ ಮೊದಲಾದ ಕಿಳ ಚೇತನ ಭೋಗ್ಯ ರಸಗಳನ್ನು ಯಾವದವಯವದೊಳಗಿದ್ದು ರಮಾವರನು ಸ್ವೀಕರಿಪ ಯಾವ ಜೀವ ಗಣಕ್ಕೆ ಸ್ವಯೋಗ್ಯ ರಸಗಳ ನೀಯನೆಂದೆಂದೂ. ಪದಚ್ಛೇದ. ದೇವ, ಋಷಿ, ಗಂಧರ್ವ, ಪಿತೃ, ನರದೇವ, ಮಾನವ, ಧನುಜ, ಗೋ, ಅಜ, ಖರಾವಿ ಮೊದಲಾದ ಅಖಿಲ ಚೇತನ ಭೋಗ್ಯ ರಸಗಳನ್ನು ಯಾವತ್ತು ಅವಯವದೊಳಗೆ ಇದ್ದು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳನ್ನು
ಈಯನು ಎಂದೆಂದು. ಇಷ್ಟು ಜನ ಇದ್ದಾರೆ ನೋಡ್ರಿ ಭೋಗ್ಯ ರಸವನ್ನು ಮಾಡೋರು, ಊಟ ಮಾಡೋರು. ದೇವತೆಗಳು, ಋಷಿಗಳು, ಗಂಧರ್ವರು, ಪಿತೃಗಳು, ಚಕ್ರವರ್ತಿಗಳು, ಮಾನವರು, ದಾನವರು, ಗೋವು, ಅಜ, ಕತ್ತೆ, ಕುರಿ ಮೊದಲಾದ ಎಲ್ಲ ಚೇತನರಿಗೆ ಭೋಗ್ಯವಾದ ರಸಗಳನ್ನು ಕೂಡ ಎಲ್ಲರ ಕಣ್ಣು, ಕಿವಿ, ಮೂಗು, ನಾಲಿಗೆಗಳ ಅವಯವಗಳಲ್ಲಿದ್ದು ತನ್ನ ಅವಯವಗಳಿಂದ ರಮಾರಮಣ ಸ್ವೀಕಾರ ಮಾಡ್ತಾನೆ. ಎಲ್ಲ ಜೀವ ಸಮೂಹಕ್ಕೆ ತನಗೆ ಯೋಗ್ಯವಾದ ರಸವನ್ನು ಅವನು ಎಂದೆಂದಿಗೂ ಪರಮಾತ್ಮ ಕೊಡೋದಿಲ್ಲ. ಆದ್ದರಿಂದ ಇದನ್ನು ಅಖಿಲ ಚೇತನ ಭೋಗ್ಯ ರಸಗಳನ್ನು ಕೂಡ ಪರಮಾತ್ಮ ಊಟ ಮಾಡ್ತಾನೆ ಎನ್ನುವುದೇ ಇದು ನಾವು ಸರಿಯಾಗಿ ತಿಳಿಯಬೇಕು. ಇದು ನಾಮಸ್ಮರಣೆ ಮಾಡುವಾಗ ದೇವರ ಮಹಿಮೆಗಳನ್ನು ತಿಳಿಯಬೇಕು ಅನ್ನಲಿಕ್ಕೋಸ್ಕರವಾಗಿ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ನಾನು ಎಲ್ಲೆಡೆಯಲ್ಲಿ ಕೂತು ಕಣ್ಣಲ್ಲಿ, ಕಿವಿಯಲ್ಲಿ, ಸ್ಪರ್ಶೇಂದ್ರಿಯಗಳಲ್ಲಿ ಭಗವಂತ ಅನುಭವ ಪಟ್ಟ ಮೇಲೆ ನಮಗೆ ಅನುಭವ ಆಗತ್ತೆ. ನಾವೇ ಮೊದಲು ಪಡಲಿಕ್ಕಾಗೋದಿಲ್ಲ. ಹಾಗೆ ಜೀವನ ಕಣ್ಣು, ಕಿವಿ, ಚರ್ಮ, ನಾಲಿಗೆ, ಮೂಗು, ಮನಸ್ಸುಗಳು ಎಲ್ಲದರೊಳಗೆ ನಿಯಂತ್ರಣವನ್ನು ಮಾಡ್ತಾ ಅವುಗಳಿಂದ ವಿಷಯ ಪದಾರ್ಥಗಳನ್ನು ಭಗವಂತ ಭೋಗ ಮಾಡ್ತಾನೆ. ಆದರೂ ಸ್ವಾಕ್ಯರಸವನ್ನು ಮಾತ್ರ ಭೋಗ ಮಾಡ್ತಾನೆ. ಜೀವಯೋಗ್ಯವಾದ ಸ್ಥೂಲ ಪದಾರ್ಥವನ್ನೇನು ಭೋಗಿಸೋದಿಲ್ಲ. ಅವತಾರಗಳಲ್ಲಿ ಮಾತ್ರ ಸ್ಥೂಲ ಪದಾರ್ಥವನ್ನು ಭೋಗಿಸ್ತಾನೆ, ಅಂತರ್ಯಾಮಿ ರೂಪದಿಂದ ಅದನ್ನು ಭೋಗಿಸೋದಿಲ್ಲ ಅಂತ ಇದು ವ್ಯಾಖ್ಯಾನ ವಿರುದ್ಧವಾಗತ್ತೆ. ಹಾಗಾಗಿ ಅನಾದ್ಯನಂತ ಕಾಲಕ್ಕೂ ಜೀವಭೋಗ್ಯ ಈಶನಿಗಿಲ್ಲ, ಈಶಭೋಗ್ಯ ಜೀವನಿಗಿಲ್ಲ. ಪರಮಾತ್ಮನಿಗೆ ಭೋಗ್ಯವಾದ ಈಶನು ತಾನೇ ಉಂಡು ಜೀವರಿಗೆ ಅವರಿಗೆ ಯೋಗ್ಯವಾದ ರಸವನ್ನು ಕೊಡ್ತಾನೆ. ಬಾಳೆಹಣ್ಣಿನ ತಿರುಳನ್ನು ಮಾತ್ರ ತಾನುಂಡು ಹೊರಗಿನ ಸಿಪ್ಪೆಯನ್ನು ಪಶುಗಳಿಗೆ ಕೊಡ್ತಾನೆ ಅಂತ ನಮಗೆ ಸ್ಥೂಲ ರಸವನ್ನು ಕೊಡ್ತಾನೆ. ಹಾಗೇನಿಲ್ಲ, ಇದು ವ್ಯಾಖ್ಯಾನಕ್ಕೆ ವಿರುದ್ಧವಾಗತ್ತೆ. ಅಖಿಲ ಚೇತನ ಭೋಗ್ಯ ರಸಗಳನ್ನು ರಮಾವರನು ಸ್ವೀಕರಿಸ್ತಾನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವಯೋಗ್ಯವಾದ ಸೂಕ್ಷ್ಮವಾದ ಸ್ವಾಕ್ಯರಸವನ್ನು ಮಾತ್ರ ಸ್ವೀಕರಿಸ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ಆದ್ದರಿಂದ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲೂ ಕೂಡ ಸ್ವರಮಣನು ಶಕ್ಯ ಆದಿರೂಪದಿ ಅಂತ ಅಲ್ಲಿ ಹೇಳಿದ್ದಾರೆ. ಸ್ಥೂಲ ವಿಷಯಗಳ ಉಂಡು ಉಣಿಪ ನಿತ್ಯ ಹರಿಯದಲೆ ತಾನುಂಬೆನೆಂಬುವ ನೆರೆಯಗಳುಂಬುವನು ನಿಶ್ಚಯ ಅಂತಂದಿದ್ದಾರೆ. ಇದನ್ನು ತೋರದಲೆ ಸ್ಥೂನಾನ್ನವನ್ನು ಉಂಡುತ್ತಾನೆ ರಮಾರಮಣನೇ. ನಾವೆಲ್ಲ ಉಂಡು ನಿಸ್ಸಾರ ಭಾಗವನ್ನು ಮೂಲ ರೂಪದಿಂದ ಹೊರಗೆ ಹಾಕುವನು ಆ ಪರಮಾತ್ಮನೇ ಆಗಿದ್ದಾನೆ. ಅದು ನಾವಲ್ಲ. ಯಾವದ್ದೇವಗಣಕ್ಕೆ ಸ್ವಯೋಗ್ಯ ರಸಗಳನ್ನು ನೀಯನು, ತನಗೆ ಯೋಗ್ಯವಾದ ಮಾತ್ರ ರಸ ಅದರಲ್ಲಿರುತ್ತೆ, ಅದನ್ನು ಪರಮಾತ್ಮ ತಾನೊಬ್ಬನೇ ಭೋಗ ಮಾಡ್ತಾನೆ. ಈಯನು ದೇವತೆಗಳಿಗೆ ಬಯಸುವುದೂ ಇಲ್ಲ, ಅವರಿಗೆ ಕೊಡುವುದಿಲ್ಲ. ಅದಕ್ಕೆ ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಿಹಿ ಅಂತ ಪರಮಾತ್ಮ ಉಂಡ ಮಿಕ್ಕದ್ದನ್ನು ದೇವತಾಗಣಗಳು ತಮಗೆ ಯೋಗ್ಯವಾದದ್ದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ರಸಗಳನ್ನು ಇಪ್ಪನು, ಈಶಭುಕ್ತವಾದದ್ದು ಜೀವನಿಗಿಲ್ಲ ಅಂತ ಭಾಗವತವೂ ವಿರೋಧ ಬರುತ್ತಾದ್ದರಿಂದ ಭಗವಂತ ಉಂಡದ್ದನ್ನು ನಮಗೆ ನಮ್ಮ ಯೋಗ್ಯ ರಸವನ್ನು ಪರಮಾತ್ಮ ಕೊಡ್ತಾನೆ. ಅದನ್ನು ತಿಳಿದು ನಾವು ಭೋಗವನ್ನು ಮಾಡಬೇಕು ಎಂಬುದಾಗಿ ಜಗನ್ನಾಥದಾಸರು ಈ ಒಂದು ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.